ಬಿಜಿಕೆರೆ. ಯಾಕಂದರೆ ಇದು ಸುಮಾರು ನೋಡಿ 1 ವರ್ಷ ಹತ್ತತ್ರ ಆಯ್ತಿದ್ದು. ಅವಾಗನಾಗ ಇದು ಯಾಕಂದರೆ ಚರಂಡಿ ಮಾಡಿದ್ದಾರೆ. ಚರಂಡಿ ಮಾಡಿ ಕಂಪ್ಲೀಟ್ ಮಾಡ್ತಿದ್ದಕ್ಕೆ ನಮ್ಗೆ ಇಲ್ಲೇ ನೀರೆಲ್ಲ ಸ್ಟಾಕ್ ಆಗಿ ಸುಮಾರು ಒಂದು 10 ಸರಿ ಪಂಚಾಯತಿ ಮನೆ ಇದು ಕೊಟ್ಟಿದ್ವಿ, ಮನವಿ ಕೊಟ್ಟಿದ್ವಿ, ಹೇಳಿದ್ವಿ. ಮತ್ತು ಪಿ ಡಿ ಅವರೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಆದರೆ ಇಲ್ಲಿ ಯಾವುದೇ ರೀತಿಯ ಒಂದು ಜವಾಬ್ದಾರಿ ತಗೊಂಡಿಲ್ಲ ಅವರು. ಮತ್ತು ಇಲ್ಲಿ ಸುಮಾರು ಸಾಕಷ್ಟು ಇಡೀ ಬಿಜಿಕೆರೆಗೆ ಹೋಗೋಂಥ ಒಂದು ನೀರಿನ ವ್ಯವಸ್ಥೆ ಇಲ್ಲಿದೆ. 4 ಪಂಪ್ ಸೆಟ್ ಇಲ್ಲೇ ಇದ್ದಾವೆ. ಅವ್ರ ಅವಶ್ಯಕತೆ ಬಂದಾಗ ಮಾತ್ರ ಇಲ್ಲಿ ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ. ನಮ್ಗೆ ಯಾವುದೇ ರೀತಿ ಸಣ್ಣ ಪುಟ್ಟದ್ದು ಹೇಳಿ ನಿಮಗೆ ಸಾಬು ಬೇಡ ಅದೇ ಹೋಗ್ಬಿಡ್ತಾರೆ. ಆದರೆ ಇಲ್ಲಿ ಯಾವುದೇ ರೀತಿ ನಮಗೆ ಸಹಕಾರ ಒದಗಿಸ್ತಾ ಇಲ್ಲ. ಮತ್ತು ನೋಡಿ ಈ ಚರಂಡಿ ಎಷ್ಟು ಸಾರಿ ಹೇಳಿದ್ರು ತೆಗೆದಿಲ್ಲ. ಮತ್ತು ಇಲ್ಲಿ ಫುಲ್ ಇವತ್ತು ನಮ್ಮ ಕರ್ನಾಟಕ ಡೆಂಗ್ಯೂ ಅಂತ ತಾಂಡವ ಆಡ್ತಾ ಇದ್ರು ಎಲ್ಲ ಮಾಹಿತಿ ಗೊತ್ತಿದ್ರೂ ಕೂಡ ಒಂಥರ ಕಣ್ಣು ಕಾಣ್ದಿಲ್ಲ ಕುರುಡ ಥರ ಸರ್ಕಾರ ಇಲ್ಲಿದೆ. ಪಂಚಾಯತ್ ಯಾವುದೇ ರೀತಿ ನಮಗೆ ಇಲ್ಲಿ ಸಹಕಾರ ಮಾಡ್ತಾ ಇಲ್ಲ. ಬ್ಲೀಚಿಂಗ್ ಪೌಡ್ರ್ ಹಾಕಿಲ್ಲ, ಎಲ್ಲ ಹಾಕಿಲ್ಲ, ಏನೇನು ವ್ಯವಸ್ಥೆನೇ ಮಾಡ್ತಾ ಇಲ್ಲ ನೋಡಿ ಸರ್. ಬ್ಲೀಚಿಂಗ್ ಪೌಡ್ರ್ ಮನೆ ಹಾಕಿದ್ವು ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ ಬಂದೇ ಇಲ್ಲ. ಕೇವಲ ಬಸ್ ಸ್ಟ್ಯಾಂಡಿಗೆ ಮಾತ್ರ ಸೀಮಿತ ಆಗುತ್ತೆ. ಅಲ್ಲಿ ಜನ ಇರೋ ಅಂದರೆ ಜನಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಹೊರತಾಗಿ ಸಾರ್ವಜನಿಕರಿಗೋಸ್ಕರ ಕೆಲಸ ಮಾಡ್ತಾ ಇಲ್ಲ. ಅಲ್ಲಿ ಕೇವಲ ಬಸ್ ಸ್ಟ್ಯಾಂಡಲ್ಲಿ ಒಂದೇ ಅವ್ರಿಗೆ ವ್ಯವಸ್ಥೆ ಆಗ್ತದೆ. ಈ ಹಳ್ಳಿ ಒಳಗಡೆ ಸ್ವಚ್ಛತೆ ಐತೆ ನೋಡಿ ಸರ್. ಇದೆಲ್ಲ ನೋಡಿ ಪಂಚಾಯತಿಯವ್ರಿಗೆ ಎಷ್ಟು ಸಾರಿ ಗಮನ ತಂದ್ರೂ ಕೂಡ ಈ ಕಡೆ ಇವ್ರು ಕೂಡ ಬರ್ತಾಯಿಲ್ಲ. ಪಂಚಾಯತಿ ಕ್ಲೀನಿಂಗ್ ಮಾಡೋರಾಗೆ ಇರ್ಬೋದು, ಮತ್ತು ಪಂಚಾಯತ್ ಪಿ ಡಿ ಒ ಆಗಿರ್ಬೋದು, ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ. ಇಲ್ಲಿ 4 ಜನ ಸದಸ್ಯರಿದ್ದಾರೆ ಈ ಸರ್. ಗ್ರಾಮ ಪಂಚಾಯತಿ ಪಿ ಡಿ ಒ ಮತ್ತು ಕಾರ್ಯದರ್ಶಿ ಅವ್ರು ಏನು ಮಾಡ್ತಾರೆ ಇಲ್ಲಿ? ಸರ್ ಮನವಿ ಕೊಟ್ಟರು ಏನು ನಾಳೆ ಕಳಿಸ್ತೀನಿ ಹೋಗ್ರಿ ಅಂತಂತಾರೆ. ಇಲ್ಲಿ ಮುಂದೆ ಬೇಜವಾಬ್ದಾರಿ. ಈ ಕಡೆ ಕಾಲೋನಿಗೆ ಬರೋದು ಬೇಜವಾಬ್ದಾರಿ. ಲಿಡ್ಕರ್ ಕಾಲೋನಿ ಬರೋಕಂದ್ರೆ ಇನ್ನು ಅಸಲಿಗೆ ಆಗ್ತಾ ಇಲ್ಲ. ಅಲ್ಲಿ ಇನ್ನೇನು ಬಿಡು ಅವ್ರದ್ದು ಅನ್ನೋ ಮಟ್ಟಕ್ಕೆ ಆಗ್ಬಿಟ್ಟಿದೆ. ಮತ್ತೆ ಜನಗಳು ಇದ್ರ ಬಗ್ಗೆ ಏನು ಸರ ಇಲ್ಲಿ ಎಲ್ಲ ಕೂಲಿ ಮಾಡ್ಕೊಂಡು ತಿನ್ನೋರು ಇನ್ನೇನು ಮಾಡ್ತಾರೆ ಅವ್ರ ಪಾಡಿಗೆ ಬೆಳಿಗ್ಗೆ ಅಲ್ಲ. ಇದು ಚರಂಡಿ ಇಷ್ಟೊಂದು ಬ್ಲಾಕ್ ಆಗಿದೆ ಅಲ್ಲ, ಇದ್ರಿಂದ ಕೊಳಚೆ ಅದೆಲ್ಲ ತುಂಬ್ಕೊಂಡು ನೀರು ತುಂಬ್ಕೊಂಡು ಕೆಟ್ಟ ವಾಸನೆ ಬರುತ್ತಲ್ಲ. ಮತ್ತೆ ಜನಗಳಿಗೆ ಹೆಂಗೆ ಅಡ್ಜಸ್ಟ್ ಆಗೈತಿ? ಬೆಳಿಗ್ಗೆ ಅಲ್ಲ ಜನ 4-5 ಜನ ಡೆಂಗಿ ಬಂದು ಸತ್ತೋಗ್ಬಿಟ್ರೆ ಅವತ್ತು ಅವ್ರು ಖುಷಿ ಆಗುತ್ತೆ. ಸದಸ್ಯರಿಗೆ ಜವಾಬ್ದಾರಿ ಪಂಚಾಯತಿ ಬಿಜಿಕೆರೆ. ಯಾರ ರೀತಿ ಅಭಿವೃದ್ಧಿ ಕಾರ್ಯ ಕೆಲಸನೇ ಆಗ್ತಾ ಇಲ್ಲ. ಬೇರೆ ಬೋಗಸ್ ಬಿಲ್ಗಳು ಮಾಡಕ್ಕೆ, ಬೋಗಸ್ ಕೆಲಸ ಮಾಡಕ್ ಒಂದೇ ಸೀಮಿತ ಮಾಡ್ತಾ ಇದ್ದಾರೆ. ಡಕ್ ಮಾಡ್ತಾರೆ. ಈಗ ನೋಡಿ ಇಲ್ಲಿ ಓಡಾಡೋ ಡಕ್ ಇಲ್ಲ, ನಿಂತ್ಕೊಂತಾವೆ. ಇನ್ನೊಂದು ಡಕ್ ಹಾಕಿ ಮಾಡಿದ್ರೆ ಆಯ್ತು. ನೋಡಿ ಡಕ್ ಹಾಕಿ ಆ ಕಡೆ ರೋಡ್ಗೆ ಹೋಗಕ್ಕೆ ಮಾಡಿದ್ರೆ ಎಷ್ಟೋ ವ್ಯವಸ್ಥೆ ಆಗ್ತದೆ. 2 ಬೋರ್ ಇದಾವೆ. ಇಲ್ಲಿ ಡಕ್ ಹಾಕಿ ಅಲ್ಲಿ ಹೋಗೋ ವ್ಯವಸ್ಥೆ ಮಾಡೋದ್ ಬಿಟ್ಟು ಮೋಟ್ರ್ ಎತ್ತಬೇಕಾದ್ರೆ ಕೊಲ್ಗಳು ಹಾಕ್ಕೊಂತಾರೆ. ಇಲ್ಲ ಕೊಲ್ಗಳು ಹಾಕಿ ಮತ್ತೆ ಇಲ್ಲ ಬ್ಲಾಕ್ ಆಗಿ ಆ ಪಂಚಾಯತ್ ತೆಗಿಯೋದಿಲ್ಲ. ಇದೆಲ್ಲ ಬೋರ ಮೋಟ್ರ್ ಎತ್ತಬೇಕು ಮಾತ್ರ ಕೊಲ್ಗಳು ಹಾಕ್ಕೊಂತಾರೆ. ಗಾಡಿ ಮುಂದೆ ಪಾಸ್ ಮಾಡ್ಕೊಂತಾರೆ. ಆ ಮೋಟ್ರ್ ಎತ್ಕೊಂಡು ಹಂಗೆ ಹೋಗ್ತಾರೆ, ಕಲ್ಲ ಅಡ್ಡ ಹೋಗ್ತಾರೆ. ನಾವು ಈ ಥರ ಏನು ಮಾಡ್ಬೇಕು? ನಾವು ಕೊಟ್ಟಿದ್ದೀವಿ. ಲಿಡ್ಕರ್ಗೆ ಒಂದು ಅನುದಾನ ಹಾಕಿದ್ದಾರೆ ಸರ್. ಅದು ಕೂಡ ಇನ್ನು ಪೂರ್ಣ ಮಟ್ಟಕ್ಕೆ ಆಗಿಲ್ಲ. KRD ಎಲ್ಲರೂ ಅವರು ಬೇಜವಾಬ್ದಾರಿಯಿಂದ ಮಾಡಿ. ಸರ್ ಇದು ಯಾವ ತಾಲೂಕು ಸರ್? ಇದು ಮೊಳಕಾಲ್ಮೂರು ತಾಲೂಕು. ಬಿಜಿಕೆರೆ ಗ್ರಾಮ ಪಂಚಾಯತಿ ಬಸವೇಶ್ವರ ನಗರ ಲಿಡ್ಕರ್ ಕಾಲೋನಿ. ಥ್ಯಾಂಕ್ ಯು ಸರ್.